ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ತಾನೇ PU ವಿದ್ಯಾಭ್ಯಾಸವನ್ನು ಮುಗಿಸಿ ಡಿಗ್ರಿಗೆ ಕಾಲಿಟ್ಟಿರುವ ಸಮಯ. ಆ ಕ್ಷಣದಿಂದ ನಮ್ಮ ಮನಸ್ಸಿನಲ್ಲಿ ಹೊಸ ಉಲ್ಲಾಸ ಮತ್ತು ಉತ್ಸಾಹದಿಂದ ಕೂಡಿತ್ತು. ಮೊದಲನೇ ದಿನ ಕಾಲೇಜಿಗೆ ಹೋಗುವ ಸಂತೋಷ. ಅದಕ್ಕಾಗಿ ಬೇಗನೆ ಎದ್ದು ದೈನಂದಿನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ಅಮ್ಮ ಮಾಡಿರುವಂತಹ ತಿಂಡಿಯನ್ನು ತಿಂದು ಕಾಲೇಜಿಗೆ ಹೊರಟೆ. ಹೋಗುವ ಮಾರ್ಗ ಮಧ್ಯೆಯಲ್ಲಿ ಹೊಸ ಸ್ನೇಹಿತರ ಪರಿಚಯವಾಯಿತು. ಅವರೊಂದಿಗೆ ಮಾತನಾಡುತ್ತಾ ಹೋದಂತೆ ಕಾಲೇಜು ಬಂದಿದ್ದು ಗೊತ್ತಾಗಲೇ ಇಲ್ಲ. ನೇರವಾಗಿ ನಾವು ನಮ್ಮ ಕ್ಲಾಸ್ ರೂಮಿಗೆ ಹೋಗಿ ನಾವು ಕುಳಿತುಕೊಳ್ಳುವ ಜಾಗವನ್ನು ಹುಡುಕಿಕೊಂಡು ಅಲ್ಲಿ ಕುಳಿತುಕೊಂಡೆವು. ಕಾಲೇಜಿನ ಗಂಟೆ ಹೊಡೆಯುವ ಮೂಲಕ ಕ್ಲಾಸುಗಳು ಶುರುವಾದವು. ಕ್ಲಾಸ್ ರೂಮಿಗೆ ಬಂದಂತಹ ಗುರುಗಳು ತಮ್ಮ ಹೆಸರಿನ ಮೂಲಕ ಪರಿಚಯ ಮಾಡಿಕೊಂಡರು ಮತ್ತು ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ಪರಿಚಯವನ್ನು ಪ್ರತಿಯೊಬ್ಬರಿಗೂ ಕೇಳುವ ಹಾಗೆ ಮಾಡಿಕೊಳ್ಳಿ ಎಂದು ಹೇಳಿದರು. ಗುರುಗಳ ಮಾತಿನ ಪ್ರಕಾರ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ತಮ್ಮ ಪರಿಚಯವನ್ನು ಮಾಡಿಕೊಂಡರು. ಅದೇ ರೀತಿ ನಾನು ಕೂಡ ನನ್ನ ಹೆಸರಿನ ಮೂಲಕ ನನ್ನ ಪರಿಚಯವನ್ನು ಮಾಡಿಕೊಂಡೆ. ತದನಂತರ ನನ್ನ ಪಕ್ಕದಲ್ಲಿ ಕುಳಿತುಕೊಂಡಿರುವಂತಹ ಸುಂದರವಾದ ಹುಡುಗಿ ಅವಳು ತನ್ನ ಪರಿಚಯ ಮಾಡಿಕೊಂಡಳು. ಅವಳ ಹೆಸರು ಸೌಂದರ್ಯ. ಹೆಸರಿನ ರೀತಿಯ ಮುದ್ದಾಗಿ ಸೌಂದರ್ಯವತಿಯಾಗಿದ್ದಳು. ಪ್ರತಿಯೊಬ್ಬರು ತಮ್ಮ ಪರಿಚಯವನ್ನು ಮಾಡಿಕೊಂಡರು. ತದನಂತರ ಗುರುಗಳು ಪಾಠವನ್ನು ಶುರು ಮಾಡಿದರು. ನಾವುಗಳು ಗುರುಗಳ ಪಾಠವನ್ನು ಶಿಸ್ತಿನಿಂದ ಕೇಳತೊಡಗಿದೆವು. ಅಷ್ಟೊತ್ತಿಗೆ ಕಾಲೇಜಿನ ಗಂಟೆಯು ಕೂಡ ಬಾರಿಸಿತು. ಗುರುಗಳು ತಮ್ಮ ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡು ಹೊರಟರು. ಇದೇ ರೀತಿ ಪ್ರತಿದಿನವೂ ಕೂಡ ನಡೆಯತೊಡಗಿತು. ಆದರೆ ಒಂದು ದಿನ ಕ್ಲಾಸುಗಳು ನಡೆಯುವ ಸಮಯದಲ್ಲಿ ಕಾಲೇಜಿನ PU ಆದಂತಹ ರಾಮಣ್ಣ ಅವರು ಪ್ರಿನ್ಸಿಪಾಲ್ ಹೇಳಿರುವ ಒಂದು ವಿಷಯವನ್ನು ಸಂತೋಷವಾಗಿ ಗುರುಗಳ ಮುಖಾಂತರ ನಮಗೆ ತಿಳಿಸಿದರು. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸಂತೋಷಗೊಂಡರು. ಅದು ಏನು ಅಂದರೆ ಕಾಲೇಜು ಸ್ಥಾಪನೆಗೊಂಡು ಸರಿಸುಮಾರು 50 ವರ್ಷಗಳನ್ನು ಪೂರ್ಣಗೊಂಡಿದೆ. ಅದಕ್ಕಾಗಿ ಕಾಲೇಜಿನಲ್ಲಿ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಯಾರಾದರೂ ಭಾಗವಹಿಸಲು ಇಷ್ಟಪಡುವ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕೆಂದು ತಿಳಿಸಿದರು. ಕಾಲೇಜಿನ ಕಾರ್ಯಕ್ರಮದಲ್ಲಿ ನಾವುಗಳು ಕೂಡ ಭಾಗವಹಿಸಬೇಕೆಂದು ಅಂದುಕೊಂಡು ನಾವು ನಮ್ಮ ಸ್ನೇಹಿತರು ನಮ್ಮ ಹೆಸರುಗಳನ್ನು ನೋಂದಾಯಿಸಿದೆವು. ಅದೇ ರೀತಿ ಅವಳು ಕೂಡ ತನ್ನ ಹೆಸರನ್ನು ನೋಂದಾಯಿಸಿದಳು. ಇದರಿಂದ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ವಿವಿಧ ರೀತಿಯ ಮನೋರಂಜನೆ ಕಾರ್ಯಕ್ರಮಗಳಿದ್ದವು. ಅದರಲ್ಲಿ ನಮ್ಮನ್ನು ಕಾಮಿಡಿ ಡ್ರಾಮಾಗಳಲ್ಲಿ ಆಯ್ಕೆ ಮಾಡಿಕೊಂಡರು. ಆಯ್ಕೆಯಾದ ನಾವುಗಳು ಪ್ರತಿದಿನ ಕಾಲೇಜು ಮುಗಿದ ನಂತರ ಕಾಲೇಜಿನ ಆಡಿಟೋರಿಯಂನಲ್ಲಿ ನಾವೆಲ್ಲ ಸೇರಿ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದೆವು. ಅಲ್ಲಿಂದ ನಮ್ಮಿಬ್ಬರ ಪರಿಚಯ ಶುರುವಾಯಿತು. ಪ್ರಾಕ್ಟೀಸ್ ಮುಗಿದ ನಂತರ ಸ್ನೇಹಿತರು ಒಟ್ಟಾಗಿ ಕೂಡಿ ಜೊತೆಯಲ್ಲಿ ಊಟ ಮಾಡುತ್ತಿದ್ದೆವು ಮತ್ತು ತರಲೆ ತಮಾಷೆಗಳನ್ನು ಮಾಡಿ ಕಾಲ ಕಳೆಯುತ್ತಿದ್ದೆವು. ದಿನ ಕಳೆದಂತೆ ನಮ್ಮಿಬ್ಬರ ಮಧ್ಯೆ ಅಪಾರವಾದ ಪರಿಚಯವಾಯಿತು. ಪರಿಚಯ ಸ್ನೇಹವಾಯಿತು. ಸ್ನೇಹ ಪ್ರೀತಿಯಾಗಲು ಬಹಳ ದಿನಗಳು ಬೇಕಾಗಿರಲಿಲ್ಲ. ಒಂದು ದಿನ ನನ್ನ ಸ್ನೇಹಿತನಾದ ರಾಹುಲ್ ಕಡೆಯಿಂದ ನನ್ನ ಮೊಬೈಲ್ ನಂಬರನ್ನು ತೆಗೆದುಕೊಂಡ ಅವಳು ನನಗೆ ಮೆಸೇಜ್ ಮಾಡಲು ಶುರು ಮಾಡಿದಳು. ನಾನು ಕೂಡ ಅವಳ ಜೊತೆ ಸಲುಗೆಯಿಂದ ಮಾತನಾಡಲು ಶುರು ಮಾಡಿದೆ. ದಿನಗಳು ಕಳೆದಂತೆ ನಮ್ಮಿಬ್ಬರ ಮಧ್ಯೆ ಅಗಾಧವಾದ ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಜಗಳವೂ ಕೂಡ ಶುರುವಾಯಿತು. ಕೆಲವೊಮ್ಮೆ ಆ ಜಗಳವು ಅತಿರೇಕಕ್ಕೆ ಹೋಗಿ ನಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಶುರುವಾದವು. ಆದರೂ ಕೂಡ ಅವಳೇ ಬೇಕೆನ್ನುವ ಆಟ, ಅವಳಿಗೂ ಕೂಡ ನಾನೇ ಬೇಕು ಎನ್ನುವ ಪ್ರೀತಿಯ ಬಯಕೆ. ನಮ್ಮಿಬ್ಬರ ಮಧ್ಯೆ ಎಷ್ಟೇ ಕೋಪತಾಪಗಳು ಇದ್ದರೂ ಕೂಡ ಈ ಪ್ರೀತಿಯ ಮುಂದೆ ಶೂನ್ಯವಾಗಿ ಕಾಣುತ್ತದೆ. ಈಗ ಅವಳು ನನ್ನ ಜೊತೆ ಇಲ್ಲದಿದ್ದರೂ ಕೂಡ ನನ್ನ ಪ್ರೀತಿ ಅವಳ ಜೊತೆ ಸದಾಕಾಲ ಇರುತ್ತದೆ. ಅಮರವಾಗಿ ಇರುವ ಪ್ರೀತಿ ನಮ್ಮದಲ್ಲ, ಅಮರತ್ವದ ಪ್ರೀತಿ ನಮ್ಮದು. ಕಾಣುವ ಪ್ರೀತಿಗಿಂತ ಕಾಯುವ ಪ್ರೀತಿಯೇ ದೊಡ್ಡದು. ದಿನ ಚಲಿಸುತ್ತಿತ್ತು, ಸಮಯ ಸಾಗುತ್ತಿತ್ತು. ಆದರೆ ನನ್ನೊಳಗಿನ ಜಗತ್ತಿನಲ್ಲಿ ಒಂದು ನಿಶಬ್ದತೆ ಆಳವಾಗಿ ಆವರಿಸಿಕೊಂಡಿತ್ತು. ಅವಳಿಂದ ಬಂದ ಪ್ರತಿಯೊಂದು ಮೆಸೇಜ್, ಪ್ರತಿಯೊಂದು ನಗು, ತಲೆಬಾಗಿದಂತೆ ಆಡಿದ ಮಾತುಗಳು ಬೆಳಗಿನ ಮಂಜಿನಂತೆ ಎಲ್ಲ ಮಾಯವಾಯಿತು. ಆದರೆ ಅವಳ ನೆನಪು ಮಾತ್ರ ಹತ್ತಿರವೇ ಇತ್ತು, ಪ್ರತಿದಿನ ನನ್ನೆದುರು ಬರುವಂತೆ. ಅವಳು ನನ್ನ ಜೀವನಕ್ಕೆ ಬಂದದ್ದು ಕೇವಲ ಸ್ನೇಹವಾಗಿ, ಆದರೆ ಬೆಳೆದದ್ದು ಅದು ಅತ್ಯುತ್ತಮವಾದ ಸಂಬಂಧವನ್ನಾಗಿ. ಆ PU ಬಳಿಕದ ಕಾಲೇಜು ಜೀವನದಲ್ಲಿ ನನಗಿಂತ ನನ್ನ ಹೃದಯವನ್ನು ಹೆಚ್ಚು ಅರಿತವಳು
ಅವಳೇ. ನಾನು ನಕ್ಕಾಗಲೆಲ್ಲ ಅವಳು ನೋಡುತ್ತಾ ಇವನು ನಕ್ಕರೂ ನಗುವೊಳಗೆ ನೋವಿದೆ ಅನ್ನೋದು ತಿಳಿದವಳು. ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ದಿನವನ್ನೇ ಮರೆಯಲಾರೆ. ನಾವು ಮಾಡಿದ್ದ ಕಾಮಿಡಿ ನಾಟಕ. ನಾವಿಬ್ಬರು ಹಾಸ್ಯದ ಪಾತ್ರದಲ್ಲಿ. ಆದರೆ ನಿಜ ಜೀವನದಲ್ಲಿ ನಮ್ಮ ನಡುವಿನ ಪ್ರೀತಿ ತೀವ್ರತೆಯಲ್ಲಿತ್ತು. ನಾಟಕದ ಬಳಿಕ ಆ ದಿನ ಅವಳು ನನ್ನ ಕೈ ಹಿಡಿದಂತೆ ನೋಟ ಹಾಕಿ, ನಿನ್ನ ಜೊತೆ ಬದುಕು ಸಾಗಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ಅಂದಿದ್ದಳು. ನಾನು ಉತ್ತರ ಕೊಡಲಿಲ್ಲ. ಆದರೆ ನನ್ನ ಮನಸ್ಸು ತೂಗು ಹಾಕಿದಂತೆ ಅವಳಿಗೆ ಹೊದಿಸಿಕೊಂಡಿತ್ತು. ಏಕೆ ಈ ಪ್ರೀತಿ ಇಷ್ಟು ನಿಖರವಾಗಿದೆ ಅಪ್ಪ? ಆ ದಿನಗಳು ಈಗ ನೆನಪಾಗಿ ಬರುವಾಗ ನನ್ನ ಹೃದಯದೊಳಗೆ ಏನೇನೋ ಹೊಳೆಯುತ್ತೆ. ದಿನದ ಆರಂಭ ಅವಳ ಫೋಟೋ ನೋಡೋದೆ. ಅವಳು ಇರದ ಜೀವನಕ್ಕೆ ನಾನು ಹೇಗೆ ರೂಢಿಯಾಗಿದ್ದೀನೋ. ಆಗ ತಾನೇ ಹಂಚಿಕೊಂಡ ಗೀತೆಗಳು, ಅವಳಿಂದ ಬಂದ ಲೇಖನಗಳು ಇನ್ನು ನನ್ನ ಡೈರಿಯಲ್ಲಿವೆ. ಪ್ರತಿದಿನ ಒಂದು ಪುಟ ನಾನು ಅವಳ ಬಗ್ಗೆ ಬರೆದಂತೆ ಇವತ್ತು ನಾನಿನ್ನು ನೆನೆಸಿಕೊಂಡೆ. ಒಂದು ದಿನ ಒಂಟಿತನ ಬೇಸರವಾಗಿ ಹೋಗಿ ಅವಳ ಫೋಟೋ ಎದುರು ಕುಳಿತು ಒಂದು ಮೆಸೇಜ್ ಬರೆಯಲು ಹಿಡಿದೆ. ಹೇ ಸೌಂದರ್ಯ, ನೀನು ಹೋದ ಮೇಲೆ ನಾನು ನಿನ್ನನ್ನು ದಿನಕ್ಕೆ 100 ಬಾರಿ ನೆನೆಸಿಕೊಳ್ಳುತ್ತಾ ಇದ್ದೀನಿ. ಆದರೆ ನನಗೆ ಗೊತ್ತು, ನೀನು ದೂರ ಇದ್ದರೂ ನಿನ್ನ ಪ್ರೀತಿ ನನ್ನೊಳಗೆ ಉಸಿರಾಡ್ತಾ ಇದೆ. ಏನೇ ಆಗಲಿ ನಾನು ಕಾಯ್ತೀನಿ. ಪ್ರೀತಿಗೆ ಸಮಯದ ಗಡಿ ಇಲ್ಲ ಅಂತ ನಾನು ನಂಬುವವನು. ಅದು ಕಳುಹಿಸಲು ಹೋಗಲಿಲ್ಲ. ಆದರೆ ನನ್ನ ಮನಸ್ಸು ತುಂಬ ಹಗುರವಾಯಿತು. ಅವಳು ಇರಲಿ ಅಥವಾ ಇರದಿರಲಿ, ನಾನು ನಿಜವಾದ ಪ್ರೀತಿಯನ್ನು ಒಮ್ಮೆ ಅನುಭವಿಸಿದೆ. ಅದು ಸಾಕು. ಈಗ ನಾನು ನಾನಾಗಿರೋದಕ್ಕೆ ಕಾರಣ ಅವಳು. ಕಾಲೇಜು ದಿನಗಳಲ್ಲಿ ಹುಟ್ಟಿದ ಆ ಸ್ನೇಹ, ಆ ಪ್ರೀತಿ ನನ್ನೊಳಗೆ ಆಳವಾಗಿ ಜಗದಂತೆ ಬದಲಾಯಿಸಿತು. ಆಮೇಲೆ ನಾನು ಬದಲಾಗಿದ್ದರೂ ನಮ್ಮ ಪ್ರೀತಿ ಬದಲಾಗಲಿಲ್ಲ. ಅದು ಈಗಲೂ ನನ್ನ ನೆನಪಿನಲ್ಲಿ ಜೀವಂತವಾಗಿದೆ. ಏಕೆಂದರೆ ಕಾಣದ ಪ್ರೇಮವೇ ಸದಾ ಜೀವಂತವಾಗಿರುತ್ತದೆ. ಅವಳು ದೂರವಾಗಿರುವುದರ ಹಿಂದೆ ಏನಿದೆಯೋ ನನಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಅಂತಹ ಸಮೀಪದ ಸಂಬಂಧವು ಕೆಲವು ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಉಳಿಯಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾಯಿತು. ಕೊನೆಯದಾಗಿ ಅವಳು ನನ್ನ ಜೊತೆ ಮಾತುಕತೆಯಲ್ಲಿ ಇಳಿದಾಗ, ಕೇವಲ ನೀನು ತಾನಾಗೆ ಹೋದ್ರೂ ಸಹ ನಾನು ನಿನ್ನ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಯೋಚಿಸಲ್ಲ, ಇಷ್ಟೇ ಹೇಳಿದ್ದಳು. ಆ ಮಾತು ಇಂದಿಗೂ ನನ್ನ ಕಿವಿಯಲ್ಲಿ ಎದ್ದು ಕೇಳಿಸುತ್ತಿರುತ್ತದೆ. ಕಾಲೇಜು ದಿನಗಳಲ್ಲಿ ನಾನು ತುಂಟತನದಿಂದ ತುಂಬಿದವನು. ಈಗ ಯಾರು ನೋಡದಂತೆ ಶಾಂತ ಮನಸ್ಸಿನವನಾಗಿದ್ದೆ. ನನ್ನ ನೋಟ ಪಾಠದ ಪುಸ್ತಕಗಳಲ್ಲಿದ್ದರೂ ನನ್ನ ಮನಸ್ಸು ಅವಳ ಫೋಟೋದಲ್ಲೇ ಸುತ್ತಾಡುತ್ತಿತ್ತು. ಸುವರ್ಣ ಮಹೋತ್ಸವದ ನಾಟಕದ ಸಮಯದಲ್ಲಿ ನಾವು ಅಡ್ಡ ಹಾಕಿದ ಆಡಿಟೋರಿಯಂ ಈಗ ಖಾಲಿಯಾಗಿ ಕಾಣುತ್ತಿತ್ತು. ಯಾವಾಗಲೂ ಅವಳ ನಗು, ಅವಳ ಡೈಲಾಗುಗಳು, ಅವಳ ತುಂಟಾಟ ಇವೆಲ್ಲ ಅಲ್ಲಿ ಇತ್ತೆ ಅನಿಸುವ ಹಾಗೆ. ಒಂದು ದಿನ ಸಂಜೆ ನಾನು ಕಾಲೇಜಿನ ಹೊರಗೆ ಆಟೋ ಹಿಡಿದು ನಿಂತಿದ್ದೆ. ಸೌಂದರ್ಯ ಇಷ್ಟಪಡುವ ಹಳದಿ ಹೂವಿನ ಅಂಗಡಿ ಮುಂದೆ ನಿಂತು ನೋಡುತ್ತಿದ್ದೆ. ಅಲ್ಲೇ ದೂರದಿಂದ ಒಂದು ಮರುಪರಿಚಿತ ನೋಟ, ಒಂದು ವಾತ್ಸಲ್ಯದ ನಗು. ಹೌದು, ಅವಳು ದಿಮ್ಮೆ ದಿಮ್ಮೆ ನಡೆಯುತ್ತಾ ನನ್ನೆಡೆಗೆ ಬರುತ್ತಿದ್ದಳು. 2 ವರ್ಷಗಳ ಬಳಿಕ ನೆನಪಿನ ಕಣ್ಣೀರನ್ನು ಹೊತ್ತ ನೋಟ. ಹೇ ಅಂತ ಮಾತು ಹೊರಬರೋ ಮುನ್ನ ಅವಳ ಕಣ್ಣು ತುಂಬಿ ಬಿದ್ದಿತ್ತು. ನಾನು ತಡೆಗಟ್ಟಲೇ ಇಲ್ಲ. ನಾನೂ ಕಣ್ಣೀರಿನ ಜೊತೆಗೆ ಮುಳುಗುತ್ತಿದ್ದೆ. ನಾನು ಹೋದದ್ದು ನನ್ನ ಇಚ್ಛೆಯಿಂದಲ್ಲ. ಅಪ್ಪನ ಆರೋಗ್ಯ, ಮನೆಯಲ್ಲಿ ಒತ್ತಡ, ನನ್ನ ಆಯ್ಕೆಗೆ ಅವಕಾಶವೇ ಇರಲಿಲ್ಲ. ಅವಳ ಮಾತು ಮುಗಿಯುವ ಮೊದಲು ನಾನು ಅವಳ ಕೈ ಹಿಡಿದೆ. ನಾನು ನಿನ್ನನ್ನು ಕಾಯ್ತಾ ಇದ್ದೆ. ಇವತ್ತಿಗೂ ನೀನು ನನ್ನ ಜೊತೆ ಇರೋದು ನನಗೆ ಸಾಕು. ಅವಳು ಚುಚ್ಚಿದಂತೆ ನೋಡಿ, ಆದರೆ ನಿನ್ನ ಜೀವನಕ್ಕೆ ನಾನೇಕೆ ಮತ್ತೆ ಬರಬೇಕು? ಏಕೆಂದರೆ ನನ್ನ ಪ್ರೀತಿ ಓರ್ವ ವ್ಯಕ್ತಿಗೆ ಮಾತ್ರವೇ ನಿಷ್ಠೆಯಾಗಿರಬೇಕು. ಅದು ನೀನು. ಈ ಪ್ರೀತಿಗೆ ಕಾರಣ ನಿನಗೆ ಏನು ಗೊತ್ತಿಲ್ಲ, ಆದರೆ ನಾನು ತಿಳ್ಕೊಂಡೆ ಸಾಕು. ಅವಳು ನಕ್ಕಳು. ಒಂದು ತೀವ್ರ ಹಾಸ್ಯದ ನಗು, ಎಲ್ಲ ನೋವನ್ನು ಹೀರಿಕೊಂಡ ಒಂದು ನಗು. ಅವಳು ನನ್ನ ಪಕ್ಕದಲ್ಲೇ ಇರುತ್ತಾಳೆ. ಕಾಲೇಜು ಸಮಯದ ಪ್ರೀತಿ ಈಗ ಜೀವನದ ಗೆಳೆಯತ್ವವಾಗಿ ಬೆಳೆದಿದೆ. ನಮ್ಮ ಕತೆ ಇನ್ನೂ ಮುಗಿಯಲಿಲ್ಲ. ಪ್ರತಿದಿನ ಅದು ಹೊಸದಾಗಿ ಹುಟ್ಟುತ್ತದೆ. ಇದರಿಂದ ನಾವು ಅರಿತೆವು, ಸುದ್ದಿಗಳಿಲ್ಲದ ಕಾಲದಲ್ಲೂ ಪ್ರೀತಿ ಬೆಳೆಯಬಹುದು. ಕಡಿವಾಣವಿಲ್ಲದ ಪ್ರೀತಿಗೆ ದಾರಿ ಹುಡುಕಿದರೆ ಅದು ಮರಳಬಹುದು. ಇದು ನೋವಿನಿಂದ ಅರಳಿದ ಪ್ರೀತಿಯ ಫಲ, ಕಾಣದ ಪ್ರೀತಿಗೆ ಕಾಯುವ ಪ್ರೀತಿಯ ಗೆಲುವು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.